ಪ್ರವೇಶಕ್ಕೆ ವಯೋಮಿತಿ ರಿಯಾಯಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಷಕರು ಪ್ರತಿನಿತ್ಯವೂ ಕೂಡ ಅಲ್ದಾಡುವಂತಾಗಿದೆ. ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಪೋಷಕರು ಭೇಟಿ ಮಾಡೋದಕ್ಕೆ ಅಂತ ಬಂದಿದ್ರು. ಸುಮಾರು 3 ಗಂಟೆ ಕಾಲ ಕಾದು ಕುಳಿತರು. ಸಿಎಂ ಸಿಗ್ಲಿಲ್ಲ, ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ಎಲ್ಲರೂ ಕೂಡ ವಾಪಸ್ ಹೋಗಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. 1ನೇ ತರಗತಿ ದಾಖಲಾತಿಗೆ 6 ವರ್ಷ ಕಡ್ಡಾಯ ಅನ್ನೋ ನಿಯಮವನ್ನು ಸಡಿಲಿಕೆ ಮಾಡಬೇಕು ಅಂತ ಇವತ್ತು 2ನೇ ಬಾರಿಗೆ ಸಿಎಂ ಸಿದ್ದರಾಮಯ್ಯರ ಭೇಟಿಗೆ ಬಂದಂತಹ ಪೋಷಕರಿಗೆ ನಿರಾಸೆಯಾಗಿದೆ. ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇವತ್ತು ಮತ್ತೆ ಸಿಎಂ ಸಿದ್ದರಾಮಯ್ಯನ ಭೇಟಿಯಾಗಲು ಪೋಷಕರು ತಮ್ಮ ಮಕ್ಕಳ ಸಮೇತ ಬಂದಿದ್ರು. 6 ವರ್ಷ ಕಡ್ಡಾಯ ಅನ್ನೋ ನಿಯಮವನ್ನು ಸಡಿಲಿಕೆ ಮಾಡಬೇಕು ಅಥವಾ 90 ದಿನಗಳ ವಿನಾಯಿತಿಯನ್ನು ಕೊಡಬೇಕು. ಈ ರೀತಿ ವಿನಾಯಿತಿ ಕೊಡುವುದರಿಂದ ಈ ವರ್ಷ ಸರಿಸುಮಾರು 2,30,000 ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ಇದು ಆಸರೆಯಾಗುತ್ತೆ. ಯಾಕಂದ್ರೆ ಈ ಒಂದು ನಿಯಮ ಸಡಿಲಿಕೆ ಮಾಡುವುದರಿಂದ 2 ಲಕ್ಷದಷ್ಟು ಮಕ್ಕಳು ಈ ವರ್ಷ ಅಡ್ಮಿಷನ್ಗೆ ಅನುಕೂಲ ಆಗುತ್ತೆ. ಆದ್ದರಿಂದ ನೀವು ವಿನಾಯಿತಿಯನ್ನು ಕೊಡಬೇಕು ಅಂತ ಆಗ್ರಹ ಮಾಡಿ ಇತ್ತೀಚೆಗೆ ಕಳೆದ ವಾರವಷ್ಟೇ ಸಿಎಂ ಅನ್ನು ಭೇಟಿಯಾಗಿದ್ರು. ಅದಾದ ನಂತರ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನ ಭೇಟಿಯಾಗಿ ಮಾತುಕತೆ ಆಡಿದ್ರು. ಇದೀಗ ಮತ್ತೆ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಲು ಬಂದಿದ್ರು. ಬಟ್ ಅವರಿಗೆ ಇವತ್ತು ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಇಲ್ಲಿರುವಂತಹ ಪೋಷಕರನ್ನು ಮಾತನಾಡ್ಸ್ಕೊಂಡು ಹೋಗೋಣ. ಮೇಡಮ್, ಇವತ್ತು ನೀವು ಸಿಎಂ ಭೇಟಿಗೆ ಹೋಗಿದ್ರಿ, ಏನಾಯ್ತು ಮೇಡಮ್? ಸರ್, ಭೇಟಿ ಮಾಡೋಣ ಅಂತಾನೆ ಹೋಗಿದ್ದು, ಬಟ್ ನಮ್ಗೆ ಪರ್ಮಿಷನ್ ಸಿಗ್ಲಿಲ್ಲ. ಆಕ್ಚುಲಿ ನಿನ್ನೆ ನಾವು ಈ ಎಜುಕೇಶನ್ ಮಿನಿಸ್ಟರ್ನ ಮೀಟ್ ಮಾಡಿದ್ವಿ ವಿಧಾನಸೌಧದಲ್ಲಿ. ಅಲ್ಲಿ ಅವ್ರು ಹೇಳಿದ್ರು, ಸಿಎಂ ಸರ್ ಏನಾದ್ರು ಹೇಳಿದ್ರೆ ಅದನ್ನ ಮಾತ್ರ ಮಾಡ್ತೀವಿ ನಾವು ಅಂತ ಹೇಳಿದ್ರು. ಸರಿ ಅಂತ ನಾವು ಸಿಎಂ ಸರ್ನೇ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ವಿ. ಬಟ್ ನಮ್ಗೆ ಇವತ್ತು ಅವ್ರು ಮೀಟ್ ಮಾಡಕ್ ಪರ್ಮಿಷನ್ ಸಿಗ್ಲಿಲ್ಲ ಸರ್. ತುಂಬಾ ನಿರಾಸವಾಗಿದೀವಿ ನಾವೆಲ್ಲ ಇವಾಗ ಸದ್ಯಕ್ಕೆ. ಆಲ್ಮೋಸ್ಟ್ SCP ಗೈಡ್ಲೈನ್ಸ್ ಏನಿದೆಯೋ ಅದನ್ನ ಲಾಸ್ಟ್ ಇಯರ್ ಮಧು ಬಂಗಾರಪ್ಪ ಸರ್ ಅವರು ಈ ವರ್ಷ SCP ಏನ್ ಹೇಳ್ತಾರೋ ಅದನ್ನ ಅನ್ವಯಿಸ್ತೀವಿ ಅಂತ ಹೇಳಿದ್ದಾರೆ ಈ ಅಕಾಡೆಮಿಕ್ ಇಯರ್ ಇಂದ. ಬಟ್ ಸರ್ ಅವರು ಅದನ್ನ ಮಾಡ್ತಾ ಇಲ್ಲ. ಅವರು ಸಿಎಂ ಅವ್ರು ಏನ್ ಹೇಳ್ತಾರೋ ಹಂಗೆ ಮಾಡ್ತೀವಿ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಅದರಿಂದ ನಮ್ಗೆ ಆಕ್ಚುಲಿ ತುಂಬಾ ಕನ್ಫ್ಯೂಷನ್ ಆಗಿದೆ. ಸ್ಕೂಲ್ಸ್ ಅಲ್ಲಿ ಅಡ್ಮಿಷನ್ ಪ್ರಾಸೆಸ್ ಎಲ್ಲ ಮುಗಿತಾ ಬಂತು. ಈಗಾಗಲೇ ಮಾರ್ಚ್ ತಿಂಗಳಾದ್ಮೇಲೆ ಮತ್ತೆ ಹಾಲಿಡೇ ಸ್ಟಾರ್ಟ್ ಆಗುತ್ತೆ. ಸ್ಕೂಲ್ಸ್ ಅಡ್ಮಿಷನ್ಸ್ ಎಲ್ಲ ತುಂಬಾ ತೊಂದರೆ ಆಗ್ತಾ ಇದೆ. ನಮ್ಮ ಮಕ್ಕಳನ್ನ ಮತ್ತೆ UKGನೇ ರಿಪೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸ್ಕೂಲ್ಸ್ ಅವರು. ಸೊ ರಿಲ್ಯಾಕ್ಸೇಷನ್ ಏನಾದ್ರು ಕೊಟ್ರೆ ಅವ್ರನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಮೂವ್ ಮಾಡ್ತೀನಿ ಅಂತ ಸ್ಕೂಲ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಸೊ ನಾವು ಸಿಎಂ ಸರ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ, ನಮ್ಮ ಮಕ್ಕಳನ್ನ ಒಂದ್ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ರೆ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಅಂತ. ಎಷ್ಟು ಕಾದ್ರಿ ಮೇಡಮ್, ಏನಾಯ್ತು? ನಾನು ಆಲ್ಮೋಸ್ಟ್ 8 ಗಂಟೆಗೆ ಇಲ್ಲಿದ್ದೆ. ಇಷ್ಟು 4 ಅವರ್ಸ್ ಆಯ್ತು. ಮನೇಲಿ ಸಣ್ಣ ಮಗು ಇದೆ, ಅವನು ಬರ್ತಾನೆ ಸ್ಕೂಲಿಂದ. ಅದನ್ನು ಮರ್ತು ಅವನಿಗೆ ಒಳ್ಳೇದಾಗ್ಲಿ ಅಂತ ನಾನು ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಅದೇ ನನ್ನ ಮಗ 8 ದಿನ ಅಷ್ಟೇ ಕಮ್ಮಿ ಇರೋದು. ಅವನು ಆಲ್ರೆಡಿ ಪ್ರಿಪೇರ್ ಆಗ್ತಾ ಇದ್ದಾನೆ, 1ನೇ ಕ್ಲಾಸಿಗೆ ಹೋಗ್ತೀನಿ ನಾನು, 1ನೇ ಕ್ಲಾಸ್ಗೆ ಹೋಗ್ತೀನಿ ಅಂತ. ಬಟ್ ನೋಡಿದ್ರೆ ಗವರ್ಮೆಂಟ್ನವ್ರು ಏನು ಅದ್ರ ಬಗ್ಗೆ ಅಷ್ಟು ಇದು ಮಾಡ್ತಾ ಇಲ್ಲ. ಎಲ್ಲ ಮೀಟಿಂಗ್ ಮಾಡ್ತಾ ಇದೀವಿ. ಮಾರ್ಚ್ ಎಂಡ್ ಆಗ್ತಾ ಇದೆ. ಅಷ್ಟರಲ್ಲಿ ಏನಾದ್ರು ಒಂದು ಡಿಸಿಷನ್ ಬಂದ್ರೆ ಒಳ್ಳೇದು ಅಂತ ನಾವು ಅನ್ಕೊಂಡು, ನಮ್ದೇನು ಪ್ರೊಟೆಸ್ಟ್ ಅಲ್ಲ, ಇಟ್ಸ್ ಜಸ್ಟ್ ರಿಕ್ವೆಸ್ಟ್. SCP ಏನಿದೆ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಅಷ್ಟೇ ನಾನು ಕೇಳ್ಕೊಳ್ತಾ ಇರೋದು. ಏನ್ ಮಾಡಿದ್ರು ಬೇಗ ಮಾಡಿ, ಎಕ್ಸ್ಪಿಡೇಟ್ ಮಾಡಿ ಅಂತ ಸಿಎಂ ಅಲ್ಲಿ. ಪ್ರವೇಶಕ್ಕೆ ವಯೋಮಿತಿ ರಿಯಾಯಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಷಕರು ಪ್ರತಿನಿತ್ಯವೂ ಕೂಡ ಅಲ್ದಾಡುವಂತಾಗಿದೆ. ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಪೋಷಕರು ಭೇಟಿ ಮಾಡೋದಕ್ಕೆ ಅಂತ ಬಂದಿದ್ರು. ಸುಮಾರು 3 ಗಂಟೆ ಕಾಲ ಕಾದು ಕುಳಿತರು. ಸಿಎಂ ಸಿಗ್ಲಿಲ್ಲ, ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ಎಲ್ಲರೂ ಕೂಡ ವಾಪಸ್ ಹೋಗಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. 1ನೇ ತರಗತಿ ದಾಖಲಾತಿಗೆ 6 ವರ್ಷ ಕಡ್ಡಾಯ ಅನ್ನೋ ನಿಯಮವನ್ನು ಸಡಿಲಿಕೆ ಮಾಡಬೇಕು ಅಂತ ಇವತ್ತು 2ನೇ ಬಾರಿಗೆ ಸಿಎಂ ಸಿದ್ದರಾಮಯ್ಯರ ಭೇಟಿಗೆ ಬಂದಂತಹ ಪೋಷಕರಿಗೆ ನಿರಾಸೆಯಾಗಿದೆ. ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇವತ್ತು ಮತ್ತೆ ಸಿಎಂ ಸಿದ್ದರಾಮಯ್ಯನ ಭೇಟಿಯಾಗಲು ಪೋಷಕರು ತಮ್ಮ ಮಕ್ಕಳ ಸಮೇತ ಬಂದಿದ್ರು. 6 ವರ್ಷ ಕಡ್ಡಾಯ ಅನ್ನೋ ನಿಯಮವನ್ನು ಸಡಿಲಿಕೆ ಮಾಡಬೇಕು ಅಥವಾ 90 ದಿನಗಳ ವಿನಾಯಿತಿಯನ್ನು ಕೊಡಬೇಕು. ಈ ರೀತಿ ವಿನಾಯಿತಿ ಕೊಡುವುದರಿಂದ ಈ ವರ್ಷ ಸರಿಸುಮಾರು 2,30,000 ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ಇದು ಆಸರೆಯಾಗುತ್ತೆ. ಯಾಕಂದ್ರೆ ಈ ಒಂದು ನಿಯಮ ಸಡಿಲಿಕೆ ಮಾಡುವುದರಿಂದ 2 ಲಕ್ಷದಷ್ಟು ಮಕ್ಕಳು ಈ ವರ್ಷ ಅಡ್ಮಿಷನ್ಗೆ ಅನುಕೂಲ ಆಗುತ್ತೆ. ಆದ್ದರಿಂದ ನೀವು ವಿನಾಯಿತಿಯನ್ನು ಕೊಡಬೇಕು ಅಂತ ಆಗ್ರಹ ಮಾಡಿ ಇತ್ತೀಚೆಗೆ ಕಳೆದ ವಾರವಷ್ಟೇ ಸಿಎಂ ಅನ್ನು ಭೇಟಿಯಾಗಿದ್ರು. ಅದಾದ ನಂತರ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನ ಭೇಟಿಯಾಗಿ ಮಾತುಕತೆ ಆಡಿದ್ರು. ಇದೀಗ ಮತ್ತೆ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಲು ಬಂದಿದ್ರು. ಬಟ್ ಅವರಿಗೆ ಇವತ್ತು ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಇಲ್ಲಿರುವಂತಹ ಪೋಷಕರನ್ನು ಮಾತನಾಡ್ಸ್ಕೊಂಡು ಹೋಗೋಣ. ಮೇಡಮ್, ಇವತ್ತು ನೀವು ಸಿಎಂ ಭೇಟಿಗೆ ಹೋಗಿದ್ರಿ, ಏನಾಯ್ತು ಮೇಡಮ್? ಸರ್, ಭೇಟಿ ಮಾಡೋಣ ಅಂತಾನೆ ಹೋಗಿದ್ದು, ಬಟ್ ನಮ್ಗೆ ಪರ್ಮಿಷನ್ ಸಿಗ್ಲಿಲ್ಲ. ಆಕ್ಚುಲಿ ನಿನ್ನೆ ನಾವು ಈ ಎಜುಕೇಶನ್ ಮಿನಿಸ್ಟರ್ನ ಮೀಟ್ ಮಾಡಿದ್ವಿ ವಿಧಾನಸೌಧದಲ್ಲಿ. ಅಲ್ಲಿ ಅವ್ರು ಹೇಳಿದ್ರು, ಸಿಎಂ ಸರ್ ಏನಾದ್ರು ಹೇಳಿದ್ರೆ ಅದನ್ನ ಮಾತ್ರ ಮಾಡ್ತೀವಿ ನಾವು ಅಂತ ಹೇಳಿದ್ರು. ಸರಿ ಅಂತ ನಾವು ಸಿಎಂ ಸರ್ನೇ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ವಿ. ಬಟ್ ನಮ್ಗೆ ಇವತ್ತು ಅವ್ರು ಮೀಟ್ ಮಾಡಕ್ ಪರ್ಮಿಷನ್ ಸಿಗ್ಲಿಲ್ಲ ಸರ್. ತುಂಬಾ ನಿರಾಸವಾಗಿದೀವಿ ನಾವೆಲ್ಲ ಇವಾಗ ಸದ್ಯಕ್ಕೆ. ಆಲ್ಮೋಸ್ಟ್
SCP ಗೈಡ್ಲೈನ್ಸ್ ಏನಿದೆಯೋ ಅದನ್ನ ಲಾಸ್ಟ್ ಇಯರ್ ಮಧು ಬಂಗಾರಪ್ಪ ಸರ್ ಅವರು ಈ ವರ್ಷ SCP ಏನ್ ಹೇಳ್ತಾರೋ ಅದನ್ನ ಅನ್ವಯಿಸ್ತೀವಿ ಅಂತ ಹೇಳಿದ್ದಾರೆ ಈ ಅಕಾಡೆಮಿಕ್ ಇಯರ್ ಇಂದ. ಬಟ್ ಸರ್ ಅವರು ಅದನ್ನ ಮಾಡ್ತಾ ಇಲ್ಲ. ಅವರು CM ಅವ್ರು ಏನ್ ಹೇಳ್ತಾರೋ ಹಂಗೆ ಮಾಡ್ತೀವಿ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಅದರಿಂದ ನಮ್ಗೆ ಆಕ್ಚುಲಿ ತುಂಬಾ ಕನ್ಫ್ಯೂಷನ್ ಆಗಿದೆ. ಸ್ಕೂಲ್ಸ್ ಅಲ್ಲಿ ಅಡ್ಮಿಷನ್ ಪ್ರಾಸೆಸ್ ಎಲ್ಲ ಮುಗಿತಾ ಬಂತು. ಈಗಾಗಲೇ ಮಾರ್ಚ್ ತಿಂಗಳಾದ್ಮೇಲೆ ಮತ್ತೆ ಹಾಲಿಡೇ ಸ್ಟಾರ್ಟ್ ಆಗುತ್ತೆ. ಸ್ಕೂಲ್ಸ್ ಅಡ್ಮಿಷನ್ಸ್ ಎಲ್ಲ ತುಂಬಾ ತೊಂದರೆ ಆಗ್ತಾ ಇದೆ. ನಮ್ಮ ಮಕ್ಕಳನ್ನ ಮತ್ತೆ UKGನೇ ರಿಪೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸ್ಕೂಲ್ಸ್ ಅವರು. ಸೊ ರಿಲ್ಯಾಕ್ಸೇಷನ್ ಏನಾದ್ರು ಕೊಟ್ರೆ ಅವ್ರನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಮೂವ್ ಮಾಡ್ತೀನಿ ಅಂತ ಸ್ಕೂಲ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಸೊ ನಾವು CM ಸರ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ, ನಮ್ಮ ಮಕ್ಕಳನ್ನ ಅಟ್ಲೀಸ್ಟ್ ಒಂದ್ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ರೆ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಅಂತ. ಎಷ್ಟು ಕಾದ್ರಿ ಮೇಡಮ್, ಏನಾಯ್ತು? ನಾನು ಆಲ್ಮೋಸ್ಟ್ 8 ಗಂಟೆಗೆ ಇಲ್ಲಿದ್ದೆ. ಇಷ್ಟು 4 ಅವರ್ಸ್ ಆಯ್ತು. ಮನೇಲಿ ಸಣ್ಣ ಮಗು ಇದೆ, ಅವನು ಬರ್ತಾನೆ ಸ್ಕೂಲಿಂದ. ಅದನ್ನು ಮರ್ತು ಅವನಿಗೆ ಒಳ್ಳೇದಾಗ್ಲಿ ಅಂತ ನಾನು ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಅದೇ ನನ್ನ ಮಗ 8 ದಿನ ಅಷ್ಟೇ ಕಮ್ಮಿ ಇರೋದು. ಅವನು ಆಲ್ರೆಡಿ ಪ್ರಿಪೇರ್ ಆಗ್ತಾ ಇದ್ದಾನೆ, 1ನೇ ಕ್ಲಾಸಿಗೆ ಹೋಗ್ತೀನಿ ನಾನು, 1ನೇ ಕ್ಲಾಸ್ಗೆ ಹೋಗ್ತೀನಿ ಅಂತ. ಬಟ್ ನೋಡಿದ್ರೆ ಗವರ್ಮೆಂಟ್ನವ್ರು ಏನು ಅದ್ರ ಬಗ್ಗೆ ಅಷ್ಟು ಇದು ಮಾಡ್ತಾ ಇಲ್ಲ. ಎಲ್ಲ ಮೀಟಿಂಗ್ ಮಾಡ್ತಾ ಇದೀವಿ. ಮಾರ್ಚ್ ಎಂಡ್ ಆಗ್ತಾ ಇದೆ. ಅಷ್ಟರಲ್ಲಿ ಏನಾದ್ರು ಒಂದು ಡಿಸಿಷನ್ ಬಂದ್ರೆ ಒಳ್ಳೇದು ಅಂತ ನಾವು ಅನ್ಕೊಂಡು, ನಮ್ದೇನು ಪ್ರೊಟೆಸ್ಟ್ ಅಲ್ಲ, ಇಟ್ಸ್ ಜಸ್ಟ್ ರಿಕ್ವೆಸ್ಟ್. SCP ಏನಿದೆ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಅಷ್ಟೇ ನಾನು ಕೇಳ್ಕೊಳ್ತಾ ಇರೋದು. ಏನ್ ಮಾಡಿದ್ರು ಬೇಗ ಮಾಡಿ, ಎಕ್ಸ್ಪಿಡೇಟ್ ಮಾಡಿ ಅಂತ CM ಅಲ್ಲಿ. ಪ್ರವೇಶಕ್ಕೆ ವಯೋಮಿತಿ ರಿಯಾಯಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಷಕರು ಪ್ರತಿನಿತ್ಯವೂ ಕೂಡ ಅಲ್ದಾಡುವಂತಾಗಿದೆ. ಇವತ್ತು ಕೂಡ CM ಸಿದ್ದರಾಮಯ್ಯ ಅವರನ್ನ ಪೋಷಕರು ಭೇಟಿ ಮಾಡೋದಕ್ಕೆ ಅಂತ ಬಂದಿದ್ರು. ಸುಮಾರು 3 ಗಂಟೆ ಕಾಲ ಕಾದು ಕುಳಿತರು. CM ಸಿಗ್ಲಿಲ್ಲ, ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ಎಲ್ಲರೂ ಕೂಡ ವಾಪಸ್ ಹೋಗಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. 1ನೇ ತರಗತಿ ದಾಖಲಾತಿಗೆ 6 ವರ್ಷ ಕಡ್ಡಾಯ ಅನ್ನೋ ನಿಯಮವನ್ನು ಸಡಿಲಿಕೆ ಮಾಡಬೇಕು ಅಂತ ಇವತ್ತು 2ನೇ ಬಾರಿಗೆ CM ಸಿದ್ದರಾಮಯ್ಯ ಭೇಟಿಗೆ ಬಂದಂತಹ ಪೋಷಕರಿಗೆ ನಿರಾಸೆಯಾಗಿದೆ. ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇವತ್ತು ಮತ್ತೆ CM ಸಿದ್ದರಾಮಯ್ಯ ಭೇಟಿಯಾಗಲು ಪೋಷಕರು ತಮ್ಮ ಮಕ್ಕಳ ಸಮೇತ ಬಂದಿದ್ರು. 6 ವರ್ಷ ಕಡ್ಡಾಯ ಅನ್ನೋ ನಿಯಮವನ್ನು ಸಡಿಲಿಕೆ ಮಾಡಬೇಕು ಅಥವಾ 90 ದಿನಗಳ ವಿನಾಯಿತಿಯನ್ನು ಕೊಡಬೇಕು. ಈ ರೀತಿ ವಿನಾಯಿತಿ ಕೊಡುವುದರಿಂದ ಈ ವರ್ಷ ಸರಿಸುಮಾರು 2,30,000 ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ಇದು ಆಸರೆಯಾಗುತ್ತೆ. ಯಾಕಂದ್ರೆ ಈ ಒಂದು ನಿಯಮ ಸಡಿಲಿಕೆ ಮಾಡುವುದರಿಂದ 2 ಲಕ್ಷದಷ್ಟು ಮಕ್ಕಳು ಈ ವರ್ಷ ಅಡ್ಮಿಷನ್ಗೆ ಅನುಕೂಲ ಆಗುತ್ತೆ. ಆದ್ದರಿಂದ ನೀವು ವಿನಾಯಿತಿಯನ್ನು ಕೊಡಬೇಕು ಅಂತ ಆಗ್ರಹ ಮಾಡಿ ಇತ್ತೀಚೆಗೆ ಕೇವಲ ಕಳೆದ ವಾರವಷ್ಟೇ CM ಅನ್ನು ಭೇಟಿಯಾಗಿದ್ರು. ಅದಾದ ನಂತರ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನ ಭೇಟಿಯಾಗಿ ಮಾತುಕತೆ ಆಡಿದ್ರು. ಇದೀಗ ಮತ್ತೆ CM ಸಿದ್ದರಾಮಯ್ಯ ಭೇಟಿಯಾಗಲು ಬಂದಿದ್ರು. ಬಟ್ ಅವರಿಗೆ ಇವತ್ತು ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಇಲ್ಲಿರುವಂತಹ ಪೋಷಕರನ್ನು ಮಾತನಾಡಿಸ್ಕೊಂಡು ಹೋಗೋಣ. ಮೇಡಮ್, ಇವತ್ತು ನೀವು CM ಭೇಟಿಗೆ ಹೋಗಿದ್ರಿ, ಏನಾಯ್ತು ಮೇಡಮ್? ಸರ್, ಭೇಟಿ ಮಾಡೋಣ ಅಂತಾನೆ ಹೋಗಿದ್ದು, ಬಟ್ ನಮ್ಗೆ ಪರ್ಮಿಷನ್ ಸಿಗ್ಲಿಲ್ಲ. ಆಕ್ಚುಲಿ ನಿನ್ನೆ ನಾವು ಈ ಎಜುಕೇಶನ್ ಮಿನಿಸ್ಟರ್ನ ಮೀಟ್ ಮಾಡಿದ್ವಿ ವಿಧಾನಸೌಧದಲ್ಲಿ. ಅಲ್ಲಿ ಅವ್ರು ಹೇಳಿದ್ರು, CM ಸರ್ ಏನಾದ್ರು ಹೇಳಿದ್ರೆ ಅದನ್ನ ಮಾತ್ರ ಮಾಡ್ತೀವಿ ನಾವು ಅಂತ ಹೇಳಿದ್ರು. ಸರಿ ಅಂತ ನಾವು CM ಸರ್ನೇ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ವಿ. ಬಟ್ ನಮ್ಗೆ ಇವತ್ತು ಅವ್ರು ಮೀಟ್ ಮಾಡಕ್ ಪರ್ಮಿಷನ್ ಸಿಗ್ಲಿಲ್ಲ ಸರ್. ತುಂಬಾ ನಿರಾಸವಾಗಿದೀವಿ ನಾವೆಲ್ಲ ಇವಾಗ ಸದ್ಯಕ್ಕೆ. ಆಲ್ಮೋಸ್ಟ್ SCP ಗೈಡ್ಲೈನ್ಸ್ ಏನಿದೆಯೋ ಅದನ್ನ ಲಾಸ್ಟ್ ಇಯರ್ ಮಧು ಬಂಗಾರಪ್ಪ ಸರ್ ಅವರು ಈ ವರ್ಷ SCP ಏನ್ ಹೇಳ್ತಾರೋ ಅದನ್ನ ಅನ್ವಯಿಸ್ತೀವಿ ಅಂತ ಹೇಳಿದ್ದಾರೆ ಈ ಅಕಾಡೆಮಿಕ್ ಇಯರ್ ಇಂದ. ಬಟ್ ಸರ್ ಅವರು ಅದನ್ನ ಮಾಡ್ತಾ ಇಲ್ಲ. ಅವರು CM ಅವ್ರು ಏನ್ ಹೇಳ್ತಾರೋ ಹಂಗೆ ಮಾಡ್ತೀವಿ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಅದರಿಂದ ನಮ್ಗೆ ಆಕ್ಚುಲಿ ತುಂಬಾ ಕನ್ಫ್ಯೂಷನ್ ಆಗಿದೆ. ಸ್ಕೂಲ್ಸ್ ಅಲ್ಲಿ ಅಡ್ಮಿಷನ್ ಪ್ರಾಸೆಸ್ ಎಲ್ಲ ಮುಗಿತಾ ಬಂತು. ಈಗಾಗಲೇ ಮಾರ್ಚ್ ತಿಂಗಳಾದ್ಮೇಲೆ ಮತ್ತೆ ಹಾಲಿಡೇ ಸ್ಟಾರ್ಟ್ ಆಗುತ್ತೆ. ಸ್ಕೂಲ್ಸ್ ಅಡ್ಮಿಷನ್ಸ್ ಎಲ್ಲ ತುಂಬಾ ತೊಂದರೆ ಆಗ್ತಾ ಇದೆ. ನಮ್ಮ ಮಕ್ಕಳನ್ನ ಮತ್ತೆ UKGನೇ ರಿಪೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸ್ಕೂಲ್ಸ್ ಅವರು. ಸೊ ರಿಲ್ಯಾಕ್ಸೇಷನ್ ಏನಾದ್ರು ಕೊಟ್ರೆ ಅವ್ರನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಮೂವ್ ಮಾಡ್ತೀನಿ ಅಂತ ಸ್ಕೂಲ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಸೊ ನಾವು CM ಸರ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ, ನಮ್ಮ ಮಕ್ಕಳನ್ನ ಅಟ್ಲೀಸ್ಟ್ ಒಂದ್ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ರೆ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಅಂತ. ಎಷ್ಟು ಕಾದ್ರಿ ಮೇಡಮ್, ಏನಾಯ್ತು? ನಾನು ಆಲ್ಮೋಸ್ಟ್ 8 ಗಂಟೆಗೆ ಇಲ್ಲಿದ್ದೆ. ಇಷ್ಟು 4 ಅವರ್ಸ್ ಆಯ್ತು. ಮನೇಲಿ ಸಣ್ಣ ಮಗು ಇದೆ, ಅವನು ಬರ್ತಾನೆ ಸ್ಕೂಲಿಂದ. ಅದನ್ನು ಮರ್ತು ಅವನಿಗೆ ಒಳ್ಳೇದಾಗ್ಲಿ ಅಂತ ನಾನು ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಅದೇ ನನ್ನ ಮಗ 8 ದಿನ ಅಷ್ಟೇ ಕಮ್ಮಿ ಇರೋದು. ಅವನು ಆಲ್ರೆಡಿ ಪ್ರಿಪೇರ್ ಆಗ್ತಾ ಇದ್ದಾನೆ, 1ನೇ ಕ್ಲಾಸಿಗೆ ಹೋಗ್ತೀನಿ ನಾನು, 1ನೇ ಕ್ಲಾಸ್ಗೆ ಹೋಗ್ತೀನಿ ಅಂತ. ಬಟ್ ನೋಡಿದ್ರೆ ಗವರ್ಮೆಂಟ್ನವ್ರು ಏನು ಅದ್ರ ಬಗ್ಗೆ ಅಷ್ಟು ಇದು ಮಾಡ್ತಾ ಇಲ್ಲ. ಎಲ್ಲ ಮೀಟಿಂಗ್ ಮಾಡ್ತಾ ಇದೀವಿ. ಮಾರ್ಚ್ ಎಂಡ್ ಆಗ್ತಾ ಇದೆ. ಅಷ್ಟರಲ್ಲಿ ಏನಾದ್ರು ಒಂದು ಡಿಸಿಷನ್ ಬಂದ್ರೆ ಒಳ್ಳೇದು ಅಂತ ನಾವು ಅನ್ಕೊಂಡು, ನಮ್ದೇನು ಪ್ರೊಟೆಸ್ಟ್ ಅಲ್ಲ, ಇಟ್ಸ್ ಜಸ್ಟ್ ರಿಕ್ವೆಸ್ಟ್. SCP ಏನಿದೆ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಅಷ್ಟೇ ನಾನು ಕೇಳ್ಕೊಳ್ತಾ ಇರೋದು. ಏನ್ ಮಾಡಿದ್ರು ಬೇಗ ಮಾಡಿ, ಎಕ್ಸ್ಪಿಡೇಟ್ ಮಾಡಿ ಅಂತ CM ಅಲ್ಲಿ